ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ಕೊಳ್ತಾ ನಮ್ಮ ವಿಡಿಯೋ ಚಾನಲ್ ಇದೆಯಲ್ಲ ಮೋಟಿವೇಶನ್ ಸ್ಕಿಲ್ಸ್ ಅಂತ ಹೇಳಿ ಹೇಳ್ತೇವೆ, ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ. ಬಹಳಷ್ಟು ವಿಡಿಯೋಗಳು ಇಂಗ್ಲೀಷ್ನಲ್ಲಿ ಬಂದವೆ, ಇವತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಹೇಳೋದಕ್ಕೆ ಬಹಳಷ್ಟು ಪ್ರಮುಖ ಕಾರಣ ಇದೆ. ನಿಮಗೆ ಹೋದ 2 ವಿಡಿಯೋಗಳು ನೋಡಿರ್ಬೋದು ನೀವು, ಹ್ಯಾಪಿ ಹಾರ್ಮೋನ್ಸ್ ಪಾರ್ಟ್ 1, ಹ್ಯಾಪಿ ಹಾರ್ಮೋನ್ಸ್ ಪಾರ್ಟ್ 2 ಅಂತ ಹೇಳಿ. ಹೌದಲ್ಲ? ಅಂದರೆ ನಾವು ಜೀವನ ಮಾಡಕತ್ತಿದ್ದೇವಲ್ಲ, ಈಗ ಯಾವ ರೀತಿಯಲ್ಲಿ ಜೀವನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಷ್ಟು ನಮ್ಮ ಮಿತ್ರರಿಗೆ, ನಮ್ಮ ಆಪ್ತರಿಗೆ ಬಹಳಷ್ಟು ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಕ್ವಶನ್ ಇದೆ, ನೀನು ಯಾವಾಗ ಖುಷಿಯಿಂದ ಇರ್ತೀಯಪ್ಪ ಅಂತ ಹೇಳಿ ಕೇಳ್ತಾರೆ. ಅವಾಗ ಒಬ್ಬ ಹುಡುಗನ್ ಕೇಳಿದ್ರಿ ಅಂತ ಹೇಳಿ ತಿಳ್ಕೊಳ್ರಿ, ಅವನೇನು ಹೇಳ್ತಾನೆ ಏನಾದರೂ SLC ಓದ್ತಾ ಇದ್ದಾರೆ, SLCಯಲ್ಲಿ ಫಸ್ಟ್ ಬಂದಾಗ, PUC ಬಂದರೆ PUCಯಲ್ಲಿ ಫಸ್ಟ್ ಬಂದಾಗ, ಇಲ್ಲ ಮತ್ತೆ ಅದೇ ಎಲ್ಲ ಓದಿ ಆಗಿ ಅವನು ಆರಾಮ್ ಇರ್ತಾನಲ್ಲ, ಅವನಿಗೆ ಕೇಳಿದ್ರೆ ನೀನು ಯಾವಾಗ ಖುಷಿಯಿಂದ ಇರ್ತೀಯಪ್ಪ ಅಂತ ಹೇಳಿ ಅಂದರೆ, ಇಲ್ಲ ನಾನು ನೌಕರಿ ತಗೊಂಡ್ಮೇಲೆ ಒಳ್ಳೆ ಒಂದು ನೌಕರಿ ನನಗೆ ಸಿಗ್ಬಿಟ್ರೆ ನಾನು ಭಾಳ ಖುಷಿಯಾಗಿರ್ತೀನಿ ಅಂತ ಹೇಳಿ ಹೇಳ್ದೆ. ಹೌದಾ? ಅಂದರೆ ನಮಿಗೂ ಖುಷಿಯಿಂದ ಇರೋಕ್ಕೂ ನಮಗೊಂದು ಕಾರಣ ಬೇಕು, ಸುಮ್ಮನೆ ಖುಷಿಯಿಂದ ಇರಲ್ಲ ನಾವು. ಹೌದಾ? ಅಂದರೆ ಸಂಕಟ ಪಡ್ತಿರ್ತೀವಿ, ಯಾವಾಗ ನೋಡಿದ್ರು ಕೂಡ ಸಂಕಟ ಪಡ್ತಿರ್ತೀವಿ. ಆ ಸಂಕಟ ಯಾಕೆ ಪಡಬೇಕು ಅಂತ ಹೇಳಿ ನನಗೆ ಇವತ್ತಿಗೆ ಕೂಡ ಅರ್ಥ ಆಗಿಲ್ಲ. ಜೀವನ ಇರೋದು ಸಂತೋಷವಾಗಿರ್ಲಿಕ್ಕೋಸ್ಕರ, ಖುಷಿಯಿಂದ ಇರ್ಲಿಕ್ಕೋಸ್ಕರ. ಅದನ್ನು ಬಿಟ್ಕೊಂಡು ಇಲ್ಲ ನಾನು ಅವಾಗ ಖುಷಿಯಿಂದ ಇರ್ತೀನಿ, ಇವಾಗ ಖುಷಿಯಿಂದ ಇರ್ತೇನೆ. ಯಾರಾದ್ರೂ ಕೇಳಿದ್ರೆ ಏನಂತ ಹೇಳ್ಬೇಕು ಗೊತ್ತಾ ನೀವು? ಯಾವ ಖುಷಿಯಿಂದ ಇರ್ತೀಯಪ್ಪ ಅಂತ ಹೇಳಿ ಅಂದರೆ, ನಾನು ಈ ಖುಷಿಯಿಂದ ಇದ್ದೇನೆ ಈಗ ಅಂತ ಹೇಳಿ ಅನ್ಬೇಕು. ಈ ಖುಷಿಯಿಂದ ಇದ್ದೇನೆ ಅಂದರೆ ಮನುಷ್ಯನಲ್ಲಿ ಬರುವ ಈ ಆಗು ಹೋಗುಗಳಿದಾವಲ್ಲ, ಕಷ್ಟಗಳಾಗಿರಬಹುದು ಅಥವಾ ಅನೇಕ ಒಳ್ಳೆ ಸಂಗತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ನಡೆಯುವ ಜೀವನದ ಹಂತಗಳು. ಹೌದಾ? ಅಂದರೆ ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿ ಇರ್ಬೇಕಂದ್ರೆ ನೀವು ಕೇಳ್ಬೋದು, ಅಲ್ಲ ಸರ ಯಾರಿಗೂ ಹುಷಾರಿರಲ್ಲ, ಯಾರಿಗಾದ್ರೂ ಏನಾರು ಆಗುತ್ತೆ, ಅವಾಗ ಹೆಂಗೆ ಖುಷಿಯಿಂದ ಇರೋದು ಅಂತ ಹೇಳಿ. ಆ ಟೈಮಲ್ಲಿ ನಾವು ಮನುಷ್ಯನ ಮೇಲೆ ಕಷ್ಟ ಸುಖಗಳನ್ನು ಅದೇ ರೀತಿಯಲ್ಲಿ ಅನುಭವಿಸ್ಬೇಕು. ನಮ್ಮ ಅಕ್ಕಪಕ್ಕದವ್ರು, ನಮ್ಮ ಜೊತೆಗಿರೋರು ಹೆಂಗಿರ್ತಾರೆ ಹಂಗೆ ಅಂತ ಹೇಳಿ. ಆದರೆ ಇವತ್ತು ಹೇಳ್ತಾ ಇರೋದು ನೀವು ಕೇಳ್ರಿ, ಏನಪ್ಪ ಇಲ್ಲಿ ಅಂದರೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳಿ ಹಾಕಿದ್ದೆ. ಆ ಹ್ಯಾಪಿ ಹಾರ್ಮೋನ್ಸು ಯಾವ ರೀತಿಯಲ್ಲಿ ನಾವು ಬೆಳೆಸ್ಕೋಬಹುದು, ಯಾವ ರೀತಿಯಲ್ಲಿ ನಾವು ಆ ಹ್ಯಾಪಿ ಹಾರ್ಮೋನ್ಸಿಂದ ಜೀವನವನ್ನ ಬಹಳಷ್ಟು ಖುಷಿಯಿಂದ ಕಳಿಬಹುದು ಅಂತ ಹೇಳಿ ಇದು ಬಹಳಷ್ಟು ನೀಡಿತು. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ, ಬಹಳಷ್ಟು ಜನಕ್ಕೆ ಇದು ಸಹಾಯ ಆಗಲಿ ಅಂತ ಹೇಳಿ. ಇದ್ರ ಜೊತೆಗೆ ನಾನು ಈ ಹ್ಯಾಪಿ ಹಾರ್ಮೋನ್ ಅಂತ ಸಂತೋಷವಾಗಿರೋದು ಐತಲ್ಲ, ಇದನ್ನ ಸುಮ್ಮನೆ ಹಾಕಿಲ್ಲ ಅವರು. ಅಂದರೆ ಮನುಷ್ಯ ಅಂದರೆ ಪರಮಾತ್ಮ ಇದಾನಲ್ಲ, ಸುಮ್ಮನೆ ಕೊಟ್ಟಿಲ್ಲ ನೀನು ಖುಷಿಯಾಗಿರು ಅಂತ ಹೇಳಿ. ಆ ಖುಷಿ ಅದಕ್ಕೆ ಒಂದು ಕಾರಣ ಇದೆ. ಮನುಷ್ಯ ಎಷ್ಟು ಖುಷಿಯಾಗಿರ್ತಾನಲ್ಲ ಅಷ್ಟು ಅವನ ಆರೋಗ್ಯ ಚೆನ್ನಾಗಿರ್ತೈತಿ. ಇದು ಕೆಲವೊಬ್ರಿಗೆ ಆಶ್ಚರ್ಯ ಅನಿಸ್ಬೋದು, ಕೆಲವೊಬ್ರಿಗೆ ಆಶ್ಚರ್ಯ ಅನ್ಸಕ್ಕಿಲ್ಲ. ಹೌದಾ? ಹೋದ ವಿಡಿಯೋ ಫಸ್ಟ್ ಮತ್ತು ವಿಡಿಯೋ ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ನೀವು ನೋಡ್ರಿ, ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳಿದಾವೆ. ಆ ಹಾರ್ಮೋನ್ಸ್ಗಳು ಯಾವಾಗ ಬೆಳಿತಾವಪ್ಪ ಇಲ್ಲಿ ಅಂತ ಹೇಳಿ ಅಂದರೆ, ನಾವು ಯಾವಾಗ ಖುಷಿಯಾಗಿರ್ತೀವಲ್ಲ ಆವಾಗ ಆ ಹಾರ್ಮೋನ್ಗಳು ಬೆಳೀತಾ ಬರ್ತವೆ. ಅದಕ್ಕೆ ನಾವು ಮುಖ ಗಂಟು ಹಾಕೊಂಡು ಒಂದು ಕಡೆ ಕೂತ್ಕೊಂಡು ಯಾರಿಗೂ ಮಾತಾಡ್ಸಿಲ್ದಂಗೆ, ಯಾರಿಗೂ ಏನು ಹೇಳಿಲ್ದಂಗೆ, ಸಾಕ್ಬಿಡಪ್ಪ ನನ್ನ ಜೀವನ ಇಷ್ಟೇ ಆಗೈತಿ, ಮುಗೀತಿ, ಈಗ ನನ್ನ ಕೈಲಿ ಏನು ಆಗಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ನೋಡೋಕ್ಕಾಗಲ್ಲ, ಹಿಂಗೆ ಮಾಡ್ಕೊಂತ ಮನುಷ್ಯ ಏನು ಮಾಡ್ತಾನೆ, ಕೊನೆಗೂ ಕೂಡ ಅದೇ ಕಷ್ಟ ಸತ್ತೋಗ್ಬಿಡ್ತಾನೆ. ಇವತ್ತು ಹೇಳ್ತಾ ಇರೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಇದು ನೆನಪಿಟ್ಕೊಳ್ಳಿ. ಖುಷಿ ಆಗೋದೇನೈತಲ್ಲ, ಸಂತೋಷವಾಗಿರೋದೈತಲ್ಲ, ಅದು ಬರೀ ಆ ತಕ್ಕ ಮಟ್ಟಿಗಷ್ಟೇ ಮನುಷ್ಯನಿಗೆ ಸಂತೋಷವಾಗಿಡಲ್ಲ. ಅದರಲ್ಲಿ ಮನುಷ್ಯನ ಶರೀರದ ಇಲ್ಲ ಐತಲ್ಲ, ಮನುಷ್ಯನ ಶರೀರದಲ್ಲಿ ಎಲ್ಲಿಂದ ಮೆದುಳಿನಿಂದ ಹಿಡಿದು ಕಾಲಿನ ಒಳಗಡೆ ಆ ಹಾರ್ಮೋನ್ಗಳಿದಾವಲ್ಲ, ಆ ಹಾರ್ಮೋನ್ಗಳು ಯಾವಾಗ ಹೆಚ್ಚಿಗೆ ಆಗ್ತಾವಲ್ಲ ಅವಾಗ ಮನುಷ್ಯನಿಗೆ ಆರೋಗ್ಯ ಇರುತ್ತೆ. ಅಂದರೆ ಒಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಆಗಿರೋದು, ಯಾಕೆ ನಾವು ಯಾವಾಗಲೂ ಕೂಡ ಖುಷಿಯಿಂದ ಇರಬೇಕು, ಯಾವಾಗಲೂ ಕೂಡ ಸಂತೋಷವಾಗಿರ್ಬೇಕು, ಯಾವಾಗಲೂ ಕೂಡ ನಗ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳ್ತಾ ಇಲ್ಲ. ಅದಕ್ಕೆ ಬಹಳಷ್ಟು ದೊಡ್ಡ ಕಾರಣ ಇದೆ. ಅಂದರೆ ಎಷ್ಟು ಖುಷಿಯಾಗಿರ್ತಿರಲ್ಲ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ, ಎಷ್ಟು ಖುಷಿಯಾಗಿರ್ತಿರಲ್ಲ ಅಷ್ಟು ಬಹಳಷ್ಟು ದೊಡ್ಡ ಒಂದು ಆಯುಷ್ಯ ಸಿಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತೊಂದು ನಿಮಗೆ ಸ್ಟೋರಿ ಹೇಳ್ತೇನೆ, ಒಂದು ಕಥೆ. ಅದು ಯಾರ್ದಪ್ಪ ಇಲ್ಲಿ ಅಂತ ಹೇಳಿ ಅಂದರೆ, ನಾರ್ಮನ್ ಕಸಿನ್ಸ್ ಅಂತ ಹೇಳಿ. ನಾರ್ಮನ್ ಕಸಿನ್ಸ್ ಅವರು ನಿಮಗೆ ಅವ್ರು ಯಾರಪ್ಪ ಇಲ್ಲಿ ಅಂದರೆ ಒಬ್ಬ ರೈಟರ್. ಯಾವ ಥರ ರೈಟರು ಅಂತ ಹೇಳಿ ಹೇಳ್ತೇನೆ ನೋಡ್ರಿ. ನಾರ್ಮನ್ ಕಸಿನ್ ಅವರು ಅನಾಟಮಿ ಆಫ್ ಇಲ್ನೆಸ್ ಅಂತ ಹೇಳಿ ಒಂದು ಬುಕ್ಕನ್ನು ಬರೀತಾರೆ. ಅವರು ಅಮೇರಿಕದ ಪ್ರಸಿದ್ಧ ಲೇಖಕ ಮತ್ತು ಸಂಪಾದಕರು. ಯಾರು? ನಾರ್ಮನ್ ಕಸಿನ್ ಅಂತ ಇದಾರಲ್ಲ ಅವರು. ಅದ್ರ ಜೊತೆಗೆ ಅವ್ರ ಜೀವನದಲ್ಲಿ ಬಹಳಷ್ಟು ಒಂದು ದೊಡ್ಡದಾದ ಘಟನೆ ನಡೆಯುತ್ತೆ. ಅದೇನಪ್ಪ ಅಂತ ಹೇಳಿ ಅಂದರೆ,
ಒಂದು ಬಹಳಷ್ಟು ದೊಡ್ಡ ರೋಗ, ಇನ್ನು ಗಂಭೀರ ಕಾಯಿಲೆ ಅಂತ ಹೇಳಿ ಹೇಳ್ತೇವಲ್ಲ, ವಾಸಿನೇ ಆಗದೆ ಇರೋದು ಅಂಥ ಒಂದು ರೋಗ ಅವರಿಗೆ ಬಂದ್ಬಿಡುತ್ತೆ. ಆ ಕಾಯಿಲೆ ಎಲ್ಲಿ ಬೇಕಾದ್ರೆ ಎಲ್ಲ ಕಡೆ ಹೋಗಿ ತೋರಿಸ್ಕೊಳ್ತಾರೆ. ಎಲ್ಲಿ ತೋರಿಸಿದ್ರು ಕೂಡ ಅವರು ಯಾರು ಕೂಡ ಈ ಡಾಕ್ಟರ್ಗಳು ಏನಂತೇಳಿ ಹೇಳ್ತಾರೆ, ಇಲ್ಲ ಮುಗೀತು, ಇದು ಫೈನಲ್ ಸ್ಟೇಜಿಗೆ ಬಂದಿದೆ, ನೀವೀಗ ಉಳಿಯಲ್ಲ. ಗುಣ ಮಾಡ್ಲಿಕ್ಕೋಸ್ಕರ ನಮ್ಮ ರೀತಿಯಲ್ಲಿ ನಮ್ಮ ಜೊತೆಗೆ ಅದು ಮೆಡಿಸಿನ್ ಇಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ನೀವು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಹೆಂಗಾಗುತ್ತೆ ಹಂಗೆ ಬದುಕಿ. ಅವಾಗ ಈ ನಾರ್ಮನ್ ಕಸಿನ್ ಅವರು ಒಂದು ಹೊಸ ಉಪಾಯವನ್ನ ನೋಡ್ತಾರೆ ಟೈಮಲ್ಲಿ. ಏನಪ್ಪ ಅದು ಉಪಾಯ ಅಂತ ಹೇಳಿ ಅಂದ್ರೆ, ನಾರ್ಮನ್ ಕಸಿನ್ ಅವ್ರ ಬಗ್ಗೆ ಹೇಳ್ತಾರೆ ನೋಡಿ, ಬಹಳಷ್ಟು ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಕೂಡ. ನಾವೇನ್ ಮಾಡ್ತೇವೆ, ಸರ್ಜರಿ ಅಂತ ದೊಡ್ಡ ದೊಡ್ಡ ಟೆಕ್ನಾಲಜಿ ಈಗಿನ ಕಾಲದ ರೀತಿಯಲ್ಲೂ ಕೂಡ ಎಷ್ಟೆಷ್ಟು ಹೈ ಲೆವೆಲ್ ಬಹಳಷ್ಟು ದುಡ್ಡಿನ ಮೆಡಿಸಿನ್ಗಳನ್ನು ಯೂಸ್ ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ವಾಸಿ ಆಗಲ್ಲ. ಅಂತ ಒಂದು ಟೈಮಲ್ಲಿ ಆ ಒಂದು 20ನೇ ಶತಮಾನದಲ್ಲಿ ಇವ್ರೇನ್ ಮಾಡ್ತಾರಪ್ಪ ಇಲ್ಲಿ ಅಂತ ಹೇಳಿ ಅಂದ್ರೆ, ಯಾರು ನಾರ್ಮನ್ ಕಸಿನ್ ಅವರು ಒಂದು ಅದೇ ದೊಡ್ಡ ರೋಗದಿಂದ ಬೆಳ್ತಾ ಇರ್ತಾರಲ್ಲ, ಅದು ಎಂಥ ಒಂದು ಕಾಯಿಲೆಗೆ ಅಂತ ಹೇಳಿ ಹೇಳ್ತಾರಪ್ಪ ಇಲ್ಲಿ ಅಂದ್ರೆ ಕೊಲಾಜಿನ್ ಡಿಸೀಸ್ ಅಂತ ಹೇಳಿ ಅಂತಾರೆ. ಆ ಕಾಯಿಲೆಗೆ ಚಿಕಿತ್ಸೆನೇ ಇಲ್ಲ, ಮೆಡಿಸಿನ್ಗಳು ಇಲ್ಲ, ಸರ್ಜರಿ ಮಾಡ್ಲಿಕ್ಕೆ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ, ಅವರಿಗೆ ಒಂದು ಗೊತ್ತಾಗುತ್ತೆ. ಅದು ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಅಂದ್ರೆ, ಏನೋ ಒಂದು ಹೊಸ ಶಕ್ತಿ. ಅದರಿಂದ ಏನ್ ಗೊತ್ತಾಗುತ್ತೆ ಅವರಿಗೆ, ಇಲ್ಲ ನಮ್ಮ ಶರೀರದಲ್ಲೇ ಗುಣಮುಖ ಮಾಡುವ, ನಮ್ಮ ಶರೀರದಲ್ಲೇ ರೋಗಗಳನ್ನ ದೂರ ಮಾಡುವ ಒಂದು ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ತಾರೆ. ಅವಾಗ ಏನ್ ಮಾಡ್ತಾರೆ ಅವರು, ಲಾಫ್ಟರ್ ಥೆರಪಿ ಅಂತ ಹೇಳಿ ಹೇಳ್ತೇವೆ, ಅಂದ್ರೆ ಹಾಸ್ಯ ಚಿಕಿತ್ಸೆ ಅಂತ ಹೇಳಿ. ಹಾಸ್ಯದಿಂದ ಕೂಡ ಚಿಕಿತ್ಸೆ ಆಗುತ್ತಾ? ಬಹಳ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಎಲ್ಲಿ ಬಿಟ್ಟ ಸುಮ್ಮನೆ ಹೇಳಾಕತ್ತಾರೆ. ಸೊ ಇದು ಏನದು ಇಲ್ಲ, ನಡೆದಿದ್ ನಿಜ ಅದು. ಅವರು ಲಾಫರ್ ಥೆರಪಿ ಅಂತ ಹೇಳಿ ಅಂದ್ರೆ ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕಪ್ಪ. ನಾವು ಎಷ್ಟು ಖುಷಿಯಾಗಿರ್ತೇವಲ್ಲ ಅಷ್ಟು, ನಾನಾಗ್ಲೇ ಹೋದ ಒಂದು ವಿಡಿಯೋಗಳಲ್ಲಿ ಹಾಕಿದ್ದೆ ನೋಡ್ರಿ, ಅವು ಯಾವಪ್ಪ ಇಲ್ಲಿ ಸೆರೋಟಿನ್ ಆಗಿರ್ಬೋದು, ಡೋಪಮೈನ್ ಆಗಿರ್ಬೋದು, ಆಕ್ಸಿಟೋಸಿನ್ ಆಗಿರ್ಬೋದು, ಎಂಡೋಫಿನ್ಸ್ ಆಗಿರ್ಬೋದು, ಅನೇಕ ಹಾರ್ಮೋನ್ಗಳಿದಾವಲ್ಲ, ಅವೆಲ್ಲವೂ ಕೂಡ ಬೆಳಿಬೇಕಪ್ಪ ಅಂದ್ರೆ ಮನುಷ್ಯ ಏನ್ ಮಾಡ್ಬೇಕು, ಲವಲವಿಕೆಯಿಂದ ಖುಷಿಯಿಂದ ಇರಬೇಕು ಅಂತ ಹೇಳಿ. ಆ ಖುಷಿಯಿಂದ ಇದ್ರೆ ಈ ಹಾರ್ಮೋನ್ಗಳು ಬೆಳಿತಾವ. ಇದೆಲ್ಲ ಗೊತ್ತಾಗಿದ್ದು ಯಾವ ರೀತಿಯಲ್ಲಿ, ಇವ್ರು ನಾರ್ಮನ್ ಕಸಿನ್ಸ್ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು. ಇವೆಲ್ಲವೂ ಕೂಡ ಈ ರೀತಿಯಲ್ಲಿ ಹಾರ್ಮೋನ್ಗಳಿದಾವೆ. ಹಾರ್ಮೋನ್ಗಳು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತವೆ. ಅದ್ರ ಜೊತೆಗೆ ಮನುಷ್ಯ ಅದರಿಂದ ಬಹಳಷ್ಟು ಖುಷಿಯಾಗಿರ್ಬೇಕು ಅಂತ ಹೇಳಿ, ಖುಷಿಯಾಗಿರ್ಬಹುದು ಅಂತ, ರೋಗಗಳು ಹೋಗ್ತವೆ ಅಂತ. ಅದಕ್ಕೋಸ್ಕರ ಪಾರ್ಟ್ ಫಸ್ಟ್ ಪಾರ್ಟ್ ಸೆಕೆಂಡ್ ಇಂಗ್ಲಿಷ್ ಅಲ್ಲಿ ಹೇಳಿದೆಲ್ಲ ಅದು ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ. ಅವ್ರೇನ್ ಮಾಡ್ತಾರಪ್ಪ, ಅದೇ ಕಾಯಿಲೆಯಿಂದ ಬಳಲ್ತಾ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರ ಆ ಟೈಮ್ನಲ್ಲಿ ಲಾಫರ್ ಥೆರಪಿ ಅನ್ನೋದನ್ನ, ಅಂದ್ರೆ ಹಾಸ್ಯ ಚಿಕಿತ್ಸೆಯನ್ನ ಅವರು ಕಂಡುಕೊಳ್ತಾರೆ. ಅದೇನು ಅಂತ ಹೇಳಿ ಅಂದ್ರೆ, ಹಾಸ್ಯದಿಂದ ಮತ್ತೆ ಏನೇನು ಗಳಿಸಬಹುದು, ಆ ರೋಗಗಳನ್ನ, ಅನೇಕ ರೋಗಗಳಿಂದ ಮನುಷ್ಯ ನಿವಾರಣೆಗೊಳ್ಳಬಹುದು, ಆ ರೋಗಗಳನ್ನ ವಾಸಿ ಮಾಡ್ಕೋಬಹುದು. ಇದರಲ್ಲಿ ಯಾವ ರೀತಿಯಲ್ಲಿ ಆ ಹಾಸ್ಯವನ್ನ ನಿರಂತರವಾಗಿ ಬಳಸುವ ಮುಖಾಂತರ, ಅಂದ್ರೆ ಅದರರ್ಥ ಏನು, ನಕ್ಕೊಂತ ಇರೋದು, ಸುಮ್ಸುಮ್ನೆ ನಗದಲ್ಲ, ಸುಮ್ಸುಮ್ನೆ ನಕ್ರೆ ಹುಷರು ಅಂತ ಹೇಳಿ ಅಂತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ಯಾರು ನಮ್ಮ ನಾರ್ಮನ್ ಕಸಿನ್ ಅವರು ಅಂತ ಹೇಳಿ ಹೇಳ್ತೇವಲ್ಲ, ಅವರು ಅನೇಕ ಹಾಸ್ಯ ನಾಟಕಗಳನ್ನ ನೋಡ್ತಾ ಇದ್ರು. ಅಂದ್ರೆ ಈಗಿನ ಕಾಲದಲ್ಲಿ ಬಿಡ್ರಿ, ಮೊಬೈಲ್ ಫೋನ್ ಐತಿ, ಆ ಮೊಬೈಲ್ ಫೋನ್ ತಕೊಂಡು ನಾವು ಬೇಕಾದಷ್ಟು ಕಾಮಿಡಿ ವಿಡಿಯೋಗಳನ್ನ ನೋಡ್ತಾ ಹೋಗ್ಬಹುದು. ಅಂದ್ರೆ ನಮ್ಮ ಕನ್ನಡದಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಬಂದ್ವಪ್ಪ ಇಲ್ಲಿ ಅಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಷ್ಟು ಹಾಸ್ಯದ ಚಲನಚಿತ್ರಗಳು ನಾವು ಎಲ್ಲೂ ನೋಡಿಲ್ಲ ನನಗೆ ಗೊತ್ತಿದ್ದಂಗೆ. ಅದರಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಬಹಳಷ್ಟು ಹಾಸ್ಯವನ್ನ ಅವರು ತಮ್ಮಲ್ಲೇ ಆದ ಒಂದು ಶಕ್ತಿಯನ್ನು ಮೀರಿ ಅವ್ರೇನ್ ಮಾಡಿದ್ದಾರೆ, ನಮಗೆ ಅನೇಕ ರೀತಿಯಾದ ಹಾಸ್ಯ ಚಲನಚಿತ್ರಗಳನ್ನು ಕೊಟ್ಟಿದ್ದಾರೆ. ಬರೀ ನೋಡ್ಕೊಂತ ಕೂತ್ಕೊಂಡ್ರೆ ಸಾಕು, ಮನುಷ್ಯ ನಗ್ಬೇಡ ಅಂದ್ರೂ ಕೂಡ ನಗ್ತಾನ, ಹೌದಾ? ಇದರಿಂದ ನಾವೇನ್ ಮಾಡ್ಬೋದಪ್ಪ ಇಲ್ಲಿ ಅಂದ್ರೆ, ಅನೇಕ ರೋಗಗಳಿಂದ ಮುಕ್ತರಾಗಬಹುದು. ಅವಾಗ ಏನಾಗುತ್ತೆ ಗೊತ್ತಾ, ಇವತ್ತು ಹೇಳ್ತೇನೆ ನೋಡ್ರಿ, ಯಾರ್ದು, ನಾರ್ಮನ್ ಕಸಿನ್ ಅವ್ರದ್ದು. ಅವರು ಹಾಸ್ಯವನ್ನ ನಿರಂತರವಾಗಿ ಬಳಸ್ಕೊಂತ ಬರ್ತಾರೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅದೇ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಕೊಂತ ಬರ್ತಾರೆ. ಈ ಹಾಸ್ಯ ಏನ್ ಮಾಡುತ್ತಪ್ಪ ನಮಗೆ ಅಂದ್ರೆ, ಹಾಸ್ಯವನ್ನ ನಾವು ಹೆಚ್ಚಿಗೆ ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ನಾವು ಯಾವಾಗಲೂ ಕೂಡ ಹಸನ್ಮುಖಿ ಸಂತೋಷವಾಗಿರೋದ್ರಿಂದ ಯಾವ್ಯಾವ ಹಾರ್ಮೋನ್ಗಳು ಬರ್ತಾವಪ್ಪ, ಎಂಡೋರ್ಫಿನ್ ಮತ್ತೆ ಡೋಪಮೈನ್ ಅಂತ ಹೇಳಿ ಎರಡು ಹೇಳಿದೆನಲ್ಲ ನಾನು ಇಂಗ್ಲಿಷ್ ಇದರಲ್ಲಿ ಹೇಳ್ಬೇಕಾದ್ರೆ ಹೋದ ವಿಡಿಯೋಗಳಲ್ಲಿ. ಎಂಡೋರ್ಫಿನ್ ಮತ್ತು ಡೋಪಮೈನ್ ಏನಿದಾವಲ್ಲ, ಅವು ಬಹಳಷ್ಟು ಹೆಚ್ಚಿಗೆ ಆಗ್ತವೆ ಹಾರ್ಮೋನ್ಗಳು, ಅದೇ ನಮ್ಮ ಬ್ರೈನ್ ಅಲ್ಲಿ ಇರ್ತಾವಲ್ಲ ಅದು. ಇದರಿಂದ ಏನಾಗುತ್ತೆ, ನಮಗೆ ಪ್ರೆಷರ್ ಅಥವಾ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಏನಾದ್ರೂ ನೋವಿತ್ತಪ್ಪ, ಯಾವ್ದಾದ್ರೂ ಇರ್ಲಿ ಪೇನು,
ಅದೇನಿತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ದೈಹಿಕ ಮತ್ತು ಮಾನಸಿಕ ಎರಡು ಸಂತೃಪ್ತಿಗಳು ಸಿಗ್ತವೆ. ಅದಕ್ಕೆ ಯಾರು ಈ ನಾರ್ಮನ್ ಕಸಿನ್ಸ್ ಅಂತ ಹೇಳಿ ಹೇಳ್ತೇವಲ್ಲ, ಇವರು ಮೊಟ್ಟ ಮೊದಲಿಗೆ ಮಾಡಿದ್ದೆ ಅದೇ, ಯಾವುದು ಲಾಫರ್ ಥೆರಪಿ ಅನ್ನೋದನ್ನ ಅವರು ಕಂಡುಕೊಂಡ್ರು. ಅದು ಯಾವ ರೀತಿಯಲ್ಲಿ ನಮಗೆ ಯಾವ್ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ, ಒತ್ತಡ ನಿವಾರಣೆ ಅಂದ್ರೆ ನಮಗೆ ಏನಾದ್ರು ಪ್ರೆಷರ್ ಇತ್ತಪ್ಪ ನಮ್ಮ ಮೈಂಡಿಗೆ ಅಂದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವ್ದಾದ್ರು ಹಾರ್ಟ್ ಡಿಸೀಸ್ ಅಂದ್ರೆ ಈ ಹೃದಯ ರೋಗಕ್ಕೆ ಸಂಬಂಧ ಕಾಯಿಲೆಗಳು ಏನಾದ್ರು ಇತ್ತಪ್ಪ ಅಂದ್ರೆ ಅದು ಕಡಿಮೆ ಆಗ್ತವೆ. ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಇಮ್ಯುನಿಟಿ ಪವರ್ ಅಂತ ಹೇಳ್ತೇವಲ್ಲ ಅದು ಬೆಳೆಯುತ್ತೆ. ಅದ್ರ ಜೊತೆಗೆ ಈ ಹಾಸ್ಯ ಅಂತ ಹೇಳಿ ಹೇಳ್ತೇವಲ್ಲ, ಅದು ಹೆಂಗಪ್ಪ ಅಂದ್ರೆ ಅದು ಒಂಥರ ನಮಗೆ ಔಷಧ ಇದ್ದಂಗೆ. ನಾವು ಎಷ್ಟು ನಗ್ತೇವೆ ಅಷ್ಟು ಈ ಹಾರ್ಮೋನ್ಗಳು ಬೆಳೀತಾ ಬರ್ತವೆ. ದೀರ್ಘಾಯುಷ್ಯವಾಗಿ ಬಾಳಿ ಬದುಕುದ್ರವ್ರು, ಅಂದ್ರೆ ಬಹಳಷ್ಟು ದಿವಸ ನೀನ್ ಬದುಕದೇ ಇಲ್ಲಪ್ಪ ಅಂತ ಹೇಳಿ ಹೇಳೋ ಟೈಮಲ್ಲಿ ಅವ್ರೇನ್ ಮಾಡಿದ್ರು, ದೀರ್ಘಾಯುಷ್ಯ ಕಾಲ ಅಂದ್ರೆ 1915ರಿಂದ ಹಿಡಿದು 1990ರವರೆಗೆ ಅವ್ರು ದೀರ್ಘಾಯುಷ್ಯವಾಗಿ ಅವರು ತೀರ್ಕೊಂಡ್ರು ಅಂತ ಹೇಳಿ ಹೇಳ್ತಾ ಇದಾವೆ. ಅಂದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತಪ್ಪ, ನಾವೇನ್ ಮಾಡ್ತಾ ಇದ್ವಿ, ಬರೀ ನಗದ್ರಾಗ ಏನೈತ್ವಿ ಅಂತ ಹೇಳಿ. ನಗದ್ರಲ್ಲಿ ಇರುವಷ್ಟು ಒಳ್ಳೆಯ ಚಿಕಿತ್ಸೆ, ನಗದ್ರಲ್ಲಿ ಇರುವಷ್ಟು ಒಳ್ಳೆಯ ಒಂದು ಏನಂತ ಹೇಳಿ ಹೇಳ್ತವೆ, ಈ ಥೆರಪಿ ಅಂತ ಹೇಳಿ ಹೇಳ್ತೇವೆ, ಚಿಕಿತ್ಸೆ ಅಂತ ಹೇಳಿ ಹೇಳ್ತೇವೆ, ಒಳ್ಳೆ ಗುಣಗಳು ಅಂತ ಹೇಳಿ ಹೇಳ್ತೇವೆ, ರೋಗ ನಿರೋಧಕ ಶಕ್ತಿ ಐತಂತ್ರಿ ಅದರಲ್ಲಿ. ಬಹಳಷ್ಟು ಆಶ್ಚರ್ಯ ಆಗುತ್ತೆ ಇದನ್ನ ಕೇಳಿದ್ರೆ. ಹೌದಾ, ನಾರ್ಮನ್ ಕಸಿನ್ ಅವರು ಯಾವ್ದ್ರೆ ಅದು ಇದರಿಂದ ಹುಷಾರಾದ್ರಲ್ಲ, ಅವ್ರೇನ್ ಮಾಡಿದ್ರು, ಬರೀ ಹಂಗೆ ಸುಮ್ಮನೆ ಇರ್ಲಿಲ್ಲ ಅವರು. ಅವ್ರೇನ್ ಮಾಡಿದ್ರಪ್ಪ, ಈ ಒಂದು ಅನುಭವ, ನನ್ನ ಒಂದು ಜೀವನದಲ್ಲಿ ಆದ ಅನುಭವ ಎಲ್ಲರಿಗೂ ಕೂಡ ಮುಟ್ಲಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಅನಾಟಮಿ ಆಫ್ ಅನ್ ಇಲ್ನೆಸ್ ಅನ್ನೋ ಬುಕ್ ಅನ್ನ ಬರೆದ್ರು. ಅಂದ್ರೆ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ಕಷ್ಟಗಳು ಬಂದ್ರು ಸಹ, ಶಾರೀರಿಕ ಅನೇಕ ರೋಗಗಳು ಬಂದ್ರು ಸಹ, ಒತ್ತಡ ಬಂದ್ರು ಸಹ, ಯಾವ ರೀತಿಯಲ್ಲಿ ಈ ಹಾಸ್ಯದ ಮೂಲಕ, ನಗುವಿನ ಮೂಲಕ, ಸಂತೋಷದ ಮೂಲಕ ಪ್ರತಿಯೊಂದು ಒತ್ತಡ, ಪ್ರತಿಯೊಂದು ರೋಗದಿಂದ ನಿವಾರಣೆಗೊಳ್ಬಹುದು, ಅನೇಕ ದೀರ್ಘಾಯುಷ್ಯವಾಗಿ ಅವನು ಜೀವನ ಮಾಡಬಹುದು ಅನ್ನೋದನ್ನ ಅವ್ರು ನಮಗೆ ಕಲಿಸ್ಕೊಟ್ರು. ಇದರಿಂದ ಕಷ್ಟ ಮತ್ತು ಸುಖಗಳು ಎರಡೂ ಕೂಡ ಬರ್ತಾವ ಮನುಷ್ಯನಿಗೆ. ಅದನ್ನ ಬಿಟ್ಕೊಂಡು ಬರೀ ನನಗೆ ಬಂತು ಅಂತ ಹೇಳಿ ಯೋಚನೆ ಮಾಡ್ಕೊಂತ ಹೋದ್ರೆ ಮನುಷ್ಯ ಬದುಕದೇ ಇಲ್ಲ. ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಎಷ್ಟು ಖುಷಿ ಆಗುತ್ತಲ್ಲ, ಎಷ್ಟು ಸಂತೋಷ ಆಗುತ್ತೆ ಅಷ್ಟು ಖುಷಿಯಾಗಿರ್ರಿ. ಯಾಕೆ ತಲೆ ಕೆಡ್ಸ, ಸುಮ್ನೆ ಮನುಷ್ಯ ಹುಟ್ಟಿದಾನೆ, ಒಂದೊಂದ್ ದಿವಸ ಸಾಯಲೇಬೇಕು, ಅದು ಮಾತ್ರ ನಿಜ. ಇರೋ ತನಕ ಯಾಕೆ ಖುಷಿಯಾಗಿರ್ಬೇಕಪ್ಪ ನಾವು ಅಂದ್ರೆ, ನಲ್ಲಿ ನೋಡ್ರಿ, ಖುಷಿಯಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ, ನಾವು ಆರೋಗ್ಯವಾಗಿದ್ರೆ ದೀರ್ಘಾಯುಷ್ಯವಾಗಿರ್ತೀವಿ, ದೀರ್ಘಾಯುಷ್ಯವಾಗಿದ್ರೆ ನಾವೆಲ್ಲರ ಜೊತೆಗೂ ಬೆರೀಬಹುದು. ಅದಕ್ಕೋಸ್ಕರ ಖುಷಿಯಾಗಿರ್ಬೇಕು ಅಂತ. ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ರಿ, ಹಾಸ್ಯ ಸಂತೋಷದಿಂದ ಆನಂದದಿಂದ ಇರ್ರಿ, ಅದ್ರ ಜೊತೆಗೆ ರೋಗಗಳಿಂದ ಮುಕ್ತವಾಗಿರ್ರಿ, ದೀರ್ಘಾಯುಷ್ಯಾಗಿರಿ ಅಂತ ಹೇಳಿ ಹೇಳ್ಕೊಳ್ತಾ, ಮುಂದಿನ ಒಂದು ವಿಡಿಯೋಗಳಲ್ಲಿ ಹೊಸ ಕಾನ್ಸೆಪ್ಟ್ ಅನ್ನು ನಾನು ಹಾಕ್ತೇನೆ, ಮೋಟಿವೇಶನ್ ವಿಡಿಯೋ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ದೇವ್ರ ಚೆನ್ನಾಗಿಟ್ಟಿರ್ಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯಸ್ಸು, ಒಳ್ಳೆಯ ಜೀವನ, ಸಂತೋಷದ ಜೀವನ, ಖುಷಿಯ ಜೀವನ ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಹೇಳ್ಕೊಳ್ತಾ, ಎಲ್ಲರಿಗೂ ಕೂಡ ದೇವ್ರು ಒಳ್ಳೆಗಿಡ್ಲಿ ಅಂತ ಹೇಳಿ ಹೇಳ್ಕೊಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಗೋಣಂತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.